ಅದು ನೀವು ಹೇಳಬೇಕು ಆ್ಯಕ್ಚುಲಿ. ನಾವು ಕಲಾವಿದರು. ಪ್ರೀಮಿಯರ್ ಅಲ್ಲಿ ನೋಡಿದ್ರೆ ಒಳ್ಳೆ ರೆಸ್ಪಾನ್ಸ್ ಇತ್ತು. ಇವಾಗ ಜನಗಳ ಜೊತೆ ಕುತ್ಕೊಂಡು ನೋಡಿದ್ದು ಆ ಎಕ್ಸ್ಪೀರಿಯನ್ಸು ತುಂಬ ಚೆನ್ನಾಗಿದೆ ಸರ್. ಪ್ರೀಮಿಯರಲ್ಲಿ ನೋಡಿದಾಗ ಬೇರೆ ಥರ ಎಕ್ಸ್ಪೀರಿಯನ್ಸ್. ಇಲ್ಲಿ ಎಲ್ಲ ಜನಗಳ ಮಧ್ಯೆ ಅದ್ಭುತವಾಗಿತ್ತು. ಎಷ್ಟು ಸರಿ ನೋಡಿದ್ರು ಬೇಜಾರಾಗಲ್ಲ ಸರ್. ಭಾಳ ಚೆನ್ನಾಗಿದೆ ಪಿಕ್ಚರು. ಎಲ್ಲ ವಿಭಾಗಗಳಲ್ಲಿ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ನಾವು ನಮ್ಮ ಕೈಲಾದಷ್ಟು ಮಾಡಿದ್ದೀವಿ. ಚೆನ್ನಾಗಿದೆ ಸರ್ ರೆಸ್ಪಾನ್ಸು. ವಿಜಲ್ಗಳು ಎಲ್ಲ ಕೇಳಿಸ್ಕೊಳ್ಳೋಕ್ಕೆ ಭಾಳ ಖುಷಿಯಾಗುತ್ತೆ. ನಮ್ಮ ಹೀರೋ ರಿಷಿಯವರಂತೂ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಅದ್ಭುತ ಡೈರೆಕ್ಷನ್ ಇದೆ. ಜನ ಎಲ್ಲ ಒಂದು ವಿಜಲ್ ಹಾಕೋದು, ಒಂದು ಎಡ್ಜ್ ಆಫ್ ದಿ ಸೀಟಲ್ಲಿ ಕೂತ್ಕೊಂಡು ನೋಡೋದು, ಕಲಾವಿದರಾಗಿ ನಾವು ಆ್ಯಕ್ಟ್ ಮಾಡಿರೋದ್ರಿಂದ ಈ ಚಿತ್ರದಲ್ಲಿ ಅದ್ಭುತವಾಗಿ ಒಳ್ಳೆ ಫೀಲು ಸರ್. ನಮ್ಮ ಹಸ್ಬೆಂಡು ಹೌದು, ಮನೆಯಲ್ಲಿ ಗಂಡ ಪ್ರೇಕ್ಷಕರಾಗಿ ನೋಡಿದಾಗ ಫಸ್ಟ್ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಈ ಥರ ಫಸ್ಟ್ ಶೋಗೆಲ್ಲ ಬಂದಿರೋದು ನನಗೆ ಹೊಸದು. ಅಫ್ಕೋರ್ಸ್ ನನ್ನ ಹಸ್ಬೆಂಡ್ನ ದೊಡ್ಡ ಸ್ಕ್ರೀನಲ್ಲಿ ನೋಡಿದಾಗ ಖುಷಿ ಆಯಿತು. ಕ್ಯಾರೆಕ್ಟ್ರ್ ಕೋಪ ಬರುತ್ತೆ, ಅದು ಬಂದರೆ ಒಬ್ಬ ಕಲಾವಿದ ಗೆದ್ದರು ಅಂತ, ಆ ಪಾತ್ರ ಗೆದ್ದಿದೆ ಅಂತ ಅರ್ಥ. ಅದರಲ್ಲಿ ಇವ್ರು ಗೆದ್ದಿದ್ದಾರೆ. ಆ್ಯಂಡ್ ನಾವು ಹೇಳೋದಕ್ಕಿಂತ ವೀಕ್ಷಕರು ನೋಡಿ ಸಿನಿಮಾ ಮೆಚ್ಕೊಂಡು ಇವ್ರ ಪಾತ್ರನ ಮೆಚ್ಕೊಂಡ್ರೆ ಖುಷಿ ಆಗುತ್ತೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ರಿಷಿ ಅವರು ತುಂಬ ಅದ್ಭುತವಾಗಿ ನಟಿಸಿದ್ದಾರೆ. ಕಥೆನೂ ತುಂಬ ಚೆನ್ನಾಗಿದೆ. ಸೊ ಆಲ್ ದ ಬೆಸ್ಟ್. ಜನಗಳು ಎಲ್ಲ ಕಡೆ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ ಮೂವಿಗೆ. ಎಸ್ಪೆಷಲಿ ರಿಪೋರ್ಟ್ ಚೆನ್ನಾಗಿ ಬಂದಿದೆ ಸರ್. ಮೂವಿ ರಿಪೋರ್ಟ್ ಚೆನ್ನಾಗಿ ಬಂದಿದೆ. ಈಗ ನೆಕ್ಸ್ಟ್ ಎಲ್ಲ ಏನು ಅದೇ ಸರ್, ಭಾಳ ಸಂತೋಷ ಸರ್ ಕೇಳಿಸ್ಕೊಳ್ಳೋಕ್ಕೆ. ಅದಕ್ಕೋಸ್ಕರ ತಾನೇ ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಎಷ್ಟು ಜನ ಎಲ್ಲ ವಿಭಾಗಗಳಲ್ಲೂ ಎಷ್ಟೊಂದು ಮಾಡಿದ್ದಾರೆ. ನಮಗೆ ಆ ಒಂದು ಮಾತು ಕೇಳೋಕ್ಕೆ ಖುಷಿ ಸರ್. ವಿ ಆರ್ ವೆರಿ ಹ್ಯಾಪಿ ಸರ್. ಎಲ್ಲ ಏನಂದ್ರು ನಿಮಗೆ ನೋಡಿ ಮೇಡಮ್ ಏನಿಲ್ಲ ಸರ್, ಅಲ್ಲಿ ಒಂದು ಡೈಲಾಗ್ ಬರುತ್ತೆ, ಒಂದು ಎಳೆ ಮಾಂಸ ಅಂದರೆ ಎರಡು ಹೊಟ್ಟೆ ಅಂತ. ಆವಾಗ ಸುಮ್ಮನೆ ಹಿಂಗೆ ನೋಡಿದ್ರು ಸರ್ ಅಷ್ಟೇ. ಅದರಲ್ಲೇ ಎಲ್ಲ ಇತ್ತು ಸರ್. ಅಂದರೆ ನನಗೆ ಖುಷಿ ಆಯಿತು, ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ದಾರೆ. ಇದೇ ಫಸ್ಟ್ ಫಿಲ್ಮು, ನಾವಿಬ್ಬರು ಒಟ್ಟಿಗೆ ಫಸ್ಟ್ ಇದಕ್ಕೆ ಬಂದಿರೋದು. ಭಾಳ ಸಂತೋಷ ಆಯಿತು ಸರ್. ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್.